ಫೈನಲ್ ಆಗಿ ಅಂತೂ ಇಂತೂ ಹುಡಿಕೊಂಡು ಶ್ರೀನಗರದಲ್ಲಿ ತುಂಬ ಫೇಮಸ್ ಆಗಿರೋ ತುಲಿಪ್ ಗಾರ್ಡನ್ ಇದೆ. ಆ ತುಲಿಪ್ ಗಾರ್ಡನ್ ಅಂತ ಹುಡಿಕೊಂಡು ಬಂದೆ. ಅದು ನೋಡಿದ್ರೆ ಯಾವುದೋ ಬಟಾನಿಕಲ್ ಗಾರ್ಡನಿಗೆ ಬಂದಿದ್ದೀನಿ. ತುಲಿಪ್ ಗಾರ್ಡನ್ ಇದೆ, ಇದ್ರ ಬ್ಯಾಕ್ ಸೈಡಲ್ಲೇ ಇದ್ರ ಪಕ್ಕದಲ್ಲಿ ಏನು ಕಾಣುತ್ತೆ ಅಲ್ಲಿ ತುಲಿಪ್ ಗಾರ್ಡನ್ ಇದೆ. ಆದರೆ ಅದು ಓನ್ಲಿ ವರ್ಷಕ್ಕೆ ಒಂದೇ ತಿಂಗಳಂತೆ ಓಪನ್ನು. ಅದು ಮಾರ್ಚ್ 20ರಿಂದ ಏಪ್ರಿಲ್ 20ರವರೆಗೂ ಮಾತ್ರ ಇರುತ್ತಂತೆ. ಅದಾದಮೇಲೆ ಅದ್ರದ್ದು ಹೂವು ಒಣಗೋಗುತ್ತೆ. ಹಾಗಾಗಿ ಅದು ಕಂಪ್ಲೀಟ್ ಕ್ಲೋಸ್ ಮಾಡಿದ್ದಾರೆ. ಇದೇನಿದೆ ಬಟಾನಿಕಲ್ ಗಾರ್ಡನ್ ಇದೆ. ಇದು ಶ್ರೀನಗರ ಡಲ್ ಲೇಕ್ ಅಂತ ಫುಲ್ಲು ಫೇಮಸ್ ಡಲ್ ಲೇಕ್ ಇದೆಯಲ್ಲ, ಅದ್ರ ಎದುರುಗಡೆ ಡಲ್ ಲೇಕ್ ಡೆಡ್ ಎಂಡ್ ಬಂದರೆ ಅದ್ರ ರೈಟ್ ಸೈಡಿಗೆ ತುಂಬ ಚೆನ್ನಾಗಿರೋದು ದೊಡ್ಡದು ಬಟಾನಿಕಲ್ ಗಾರ್ಡನ್ ಇದೆ. ಮತ್ತು ಇಲ್ಲಿ ಸುಮಾರು ಆಯುರ್ವೇದಿಕ್ ಗಿಡಗಳೆಲ್ಲ ಇದೆ ಅಂತ. ಇಲ್ಲಿ ಔಷಧಿ ಎಲ್ಲ ರೆಡಿ ಮಾಡ್ತಾರಂತೆ ಈ ಗಾರ್ಡನಲ್ಲಿ. ಮತ್ತು ಸಂಜೆ ಹೊತ್ತು ಆರಾಮಾಗಿ ಟೈಮ್ ಪಾಸ್ ಮಾಡೋಕ್ಕೆ ಒಳ್ಳೆ ಜಾಗ ಇದು. ಏಷ್ಯಾದ ಅತ್ಯಂತ ದೊಡ್ಡ ತುಲಿಪ್ ಗಾರ್ಡನ್ ಇರೋದು ನಮ್ಮ ಶ್ರೀನಗರದಲ್ಲಿ ಅನ್ನೋದು ಒಂದು ಹೆಮ್ಮೆ ವಿಚಾರ. ಈ ತುಲಿಪ್ ಗಾರ್ಡನ್ ವಿಶೇಷ ಏನಂದರೆ 15 ಲಕ್ಷ ಹೂವಕ್ಕಿಂತನೂ ಇನ್ನೂ ಜಾಸ್ತಿ ಹೂವು ಇದೆಯಂತ. ಇಲ್ಲಿ ಆ ಹೂವನ್ನ ಕಣ್ಣು ತುಂಬ್ಕೊಳ್ಳೋಕ್ಕೆ ಒಂದು ಖುಷಿ ಆಗುತ್ತೆ. ಆದರೆ ಅದು ಇವಾಗ ನಮ್ಮದು ಬ್ಯಾಡ್ ಟೈಮ್ ಇರೋದ್ರಿಂದ ಕ್ಲೋಸ್ ಇದೆ. ಫೈನಲಾಗೆ ಕಾಶ್ಮೀರದ ಡಲ್ ಲೇಕ್ ಎದುರುಗಡೆ ಇದೆ ನಿಶಾಂತ್ ಗಾರ್ಡನ್ ಹತ್ರ ಇದ್ದೀನಿ. ನಿಶಾಂತ್ ಗಾರ್ಡನ್ ಬಂದು ಕಾಶ್ಮೀರದಲ್ಲಿ ದೊಡ್ಡ ಗಾರ್ಡನಲ್ಲಿ 2ನೇ ಗಾರ್ಡನ್ ಇದು ಬರುತ್ತೆ. ಇದು ಆ್ಯಕ್ಚುಲಿ ಮೊಘಲ್ ಗಾರ್ಡನ್ನು. ಈ ನಿಶಾಂತ್ ಅಂದರೆ ಕನ್ನಡದಲ್ಲಿ ಸಂತೋಷದ ಗಾರ್ಡನ್ ಅಂತ ಅರ್ಥ. ನಿಶಾಂತ್ ಅಂತ ಉರ್ದುಲಿದೆ, ಕನ್ನಡದಲ್ಲಿ ಇದನ್ನು ಸಂತೋಷದ ಗಾರ್ಡನ್ ಅಂತ ಕರೀತಾರೆ. ಯಾಕಂದರೆ ಇದು ಅಷ್ಟು ಸಂತೋಷವಾಗಿದೆ. ನೂರ್ ಜಾನ್ ಅಂತ ಒಬ್ಬ ರಾಜ ಇರ್ತಾನೆ. ಅವ್ರ ಅಣ್ಣ ಆಸಿಫ್ ಖಾನ್ ಏನಿರ್ತಾನೆ, ಆಸಿಫ್ ಖಾನ್ ಇದು 1633ರಲ್ಲಿ ಇದನ್ನು ಡೆವಲಪ್ ಮಾಡ್ತಾನೆ. ಸ್ಟ್ರೆಚ್ಚರೆಲ್ಲ ಡೆವಲಪ್ ಮಾಡಿ ಪಾರ್ಕನ್ನು ಕಟ್ಟಿದ ಆಸಿಫ್ ಖಾನೇ. ಈ ಕಟ್ಟಿರೋದನ್ನ ಇದನ್ನು ನೋಡಿ ಜಹಾಂಗೀರ್ ಅಂತ ಒಬ್ಬ ರಾಜ ಇರ್ತಾನಲ್ಲ, ಆ ರಾಜಂಗೆ ಫುಲ್ಲು ಹೊಟ್ಟೆ ಉರಿ ಬರುತ್ತೆ. ಅವನು ಆಸಿಫ್ ಖಾನ್ ಏನು ಅವ್ರ ಮಾವ ಇರ್ತಾನೆ, ಜಹಾಂಗೀರ್ ಅವ್ರ ಮಾವ ಆಗಿರ್ತಾನೆ. ಅವ್ರ ಮಾವನ ಹತ್ರ ಹೋಗಿ ಒಂದು 3-4 ಸಲ ಈ ಪಾರ್ಕು ತುಂಬ ಚೆನ್ನಾಗಿದೆ ಅಂತ ಕೇಳ್ಕೊತಾನೆ. ಕೊನೆಗೆ ಅವ್ರ ಮಾವ ಈ ಪಾರ್ಕನ್ನು ಏನಾರು ಅವನಿಗೆ ಬರ್ಕೊಡ್ತಾನೆ ಅಂತ ಒಂದು ಇದರಿಂದ ತುಂಬ ಆಸೆಯಿಂದ ಇರ್ತಾನೆ. ಆದರೆ ಅವ್ರ ಮಾವಂಗೆ ಈ ಪಾರ್ಕನ್ನು ಬರ್ಕೊಡ್ಬೇಕು ಅಂತ ಅವ್ನ ಮೈಂಡಲ್ಲೂ ಬರೋಲ್ಲ. ಇವನು ಜಹಾಂಗೀರಿಗೆ ಹೇಳೋದು ಇಲ್ಲ ನಾನು ಬರ್ಕೊಡ್ತೀನಿ ಅಂತ. ಅದರಿಂದ ಕೋಪ ಮಾಡ್ಕೊಬಿಟ್ಟು ಏನು ಮಾಡ್ತಾನೆ, ಹೊಟ್ಟೆ ಊರಿಂದ ಇದೇನು ಫೌಂಟೇನ್ ನೀರು ಬರ್ತಾ ಇರುತ್ತೆ, ಈ ಪಾರ್ಕಿಗೆ ನೀರೇನು ಸರಬರಾಜು ಆಗುತ್ತೆ ಅದನ್ನೆಲ್ಲ ಸ್ಟಾಪ್ ಮಾಡಿಸ್ಬಿಡ್ತಾನೆ. ಸ್ಟಾಪ್ ಮಾಡಿಸಿ ಈ ಪಾರ್ಕು ತುಂಬ ದಿನ ಒಣಗೋಗ್ಬಿಡುತ್ತೆ. ಈ ಒಣಗೋಗಿದ್ದು ನೋಡಿ ಒಬ್ಬ ಸೇವಕ ಏನಿರ್ತಾನೆ ಸೈನಿಕ, ಅವನು ಬಂದು ತುಂಬ ದಿನ ಆದಮೇಲೆ ಆನ್ ಮಾಡ್ತಾನೆ. ಆನ್ ಮಾಡಿದ್ಮೇಲೆ ಮತ್ತೆ ರಾಜ ಕೋಪ ಎಲ್ಲ ತಣ್ಣಗಾಗಿ ಆಯಿತು ಅಂದ್ಬಿಟ್ಟು ಅವ್ರ ಮೊಮ್ಮಗಳಿಗೆ ಏನೋ ಮದುವೆ ಆಗಿ ಕೊನೆಗೆ ಈ ಪಾರ್ಕನ್ನ ವಶಪಡಿಸ್ಕೊತಾನೆ ಅಂತ ಏನೋ ಒಂದು ಮಾಹಿತಿ ಇದೆ. ಕಾಶ್ಮೀರಿಗೆ ಯಾರು ಬಂದರೆ ಕಪಲ್ಸು ಈ ನಿಶಾಂತ್ ಗಾರ್ಡನಿಗೆ ಮಿಸ್ ಮಾಡ್ದಂಗೆ ಬಂದು ಹೋಗ್ರಿ. ಇಲ್ಲಿ ಕಾಶ್ಮೀರಿ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಬಿಟ್ಟು ಇಲ್ಲೆಲ್ಲ ಫೋಟೋ ತೆಗಿತಾರೆ. ಇದೇನು ಡ್ರೆಸ್ ಕಾಣಿಸ್ತಾ ಇದೆ ಇದೆಲ್ಲ ಇಲ್ಲಿ ಟ್ರೆಡಿಷ್ನಲ್ ಡ್ರೆಸ್ಸು. ಇಲ್ಲಿ ಹಾಕ್ಕೊಂಡು ಫೋಟೋ ತೆಗೆಸ್ಕೊಂಡು ಇದು ಚೆನ್ನಾಗಿರುತ್ತೆ ಇಲ್ಲಿ ಬಂದಿದ್ದೀವಿ ಅಂತ ಅಷ್ಟೇ. ಅದು ಬಿಟ್ಟರೆ ಈ ಗಾರ್ಡನ್ ಮಾತ್ರ ತುಂಬ ಅದ್ಭುತವಾಗಿದೆ. ಈ ಪಾರ್ಕ್ ನಡೆಯೋಷ್ಟಲ್ಲ ಸುಸ್ತಾಗೋಯ್ತು. ಫ್ಲವರ್ ನೋಡಿ, ಎಷ್ಟು ಸಖತ್ತಾಗಿದೆ. ಇದು ಹತ್ತಷ್ಟರಲ್ಲೇ ಆಲ್ರೆಡಿ ಸುಸ್ತಾಗಿದೆ. ಅರ್ಧ ಹತ್ಕೊಂಡು ಬಂದಿದ್ದೀನಿ. ಈ ಫೌಂಟೇನ್ ಏನಿದೆ ಸ್ಟೆಪ್ ಬೈ ಸ್ಟೆಪ್ಪು ಟೋಟಲ್ 12 ಸ್ಟೆಪ್ ಇರಬೇಕು. ಇವಾಗ ಒಂದು 4-5 ಸ್ಟೆಪ್ ಹತ್ತಿದ್ದೀನಿ. 4-5 ಸ್ಟೆಪ್ಪಲ್ಲೂ ಇನ್ನೂ ಅಷ್ಟು ಹೋಗಬೇಕು. ಇಲ್ಲಿ ನೋಡಿ ಕೆಳಗಡೆಯಿಂದ ಬಂದಿದ್ದೀನಿ. ಇದೇನು ನನ್ನ ಹಿಂದೆ ಕಾಣಿಸ್ತಾ ಇದೆ ದೊಡ್ಡದು ಕಾಣಿಸ್ತಾ ಇರೋದು ಡಲ್ ಲೇಕು, ಅದು ಎದುರುಗಡೆ ಇರೋದು ಇದು ಪಾರ್ಕು ತುಂಬ ದೊಡ್ಡದು.
ಲಾಸ್ಟ್ ದಿನ ಒಳ್ಳೆ ಕಡೆ ಊಟ ಮಾಡೋಣ ಅನ್ಕೊಂಡು ಬಂದೆ. ಹೋಟ್ಲು ಹುಡ್ಕೊಂಡು ಬಂದೆ. ಇಲ್ಲಿ ಮೊಘಲ್ ದರ್ಬಾರ್ ಅಂತ ಒಂದು ರೆಸ್ಟೋರೆಂಟ್ ಇದೆ. ಆ ರೆಸ್ಟೋರೆಂಟ್ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ವಾಜ್ವಾನ್ ಅನ್ನೋದು ಒಂದು ಊಟ ಫೇಮಸ್ ಅಂತೆ. ಆ ಊಟ ಹೆಂಗಿರುತ್ತೆ ಗೊತ್ತಿಲ್ಲ, ರಶ್ ಇದೆ, ಎಲ್ಲ ಟೈಮಲ್ಲೂ ಫುಲ್ ಇದೆ. ಏನಕ್ಕೆ ಇಷ್ಟೊಂದು ರಶ್ಶು, ಎಲ್ಲ ಟೂರಿಸ್ಟ್ ಯಾಕೆ ಇಷ್ಟೊಂದು ಜನ ಆ್ಯಕ್ಚುಲಿ ಇಲ್ಲಿ ವಾಜ್ವಾನ್ ಬಿರಿಯಾನಿ ಫುಲ್ಲು ಫೇಮಸ್ಸು. ಇಲ್ಲಿ ಬಂದು ಆರ್ಡ್ರ್ ಮಾಡಿದ್ದೀನಿ, ಹಾಫ್ ಆರ್ಡ್ರ್ ಮಾಡಿದ್ದೀನಿ. ಎಷ್ಟು ಕೊಡ್ತಾರೆ ನೋಡೋಣ. ಟೇಬಲ್ ಫುಲ್ ರಶ್ ಇದೆ. ಮ್ಯಾನೇಜರ್ ಕರೆದ್ಬಿಟ್ಟು ಯೂಟ್ಯೂಬಿಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ಪೆಷಲಾಗಿ ಒಂದು ಟೇಬಲ್ ಕೊಟ್ಟಿದ್ದಾರೆ. ಫುಡ್ಡು ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಹೇಗಿರುತ್ತೆ. ನಮ್ಮ ಬೆಂಗಳೂರು ಥರನೇ ಇರುತ್ತೆ, ಬೆಂಗಳೂರಿಗಿಂತ ಇಲ್ಲಿ ಚೆನ್ನಾಗಿರುತ್ತೆ, ಯಾವ ಥರ ಇರುತ್ತೆ ಅದನ್ನೇ ಟೇಸ್ಟ್ ಮಾಡಿ ಹೇಳ್ತೀನಿ. ಆ್ಯಕ್ಚುಲಿ ಇದು ವಾಜ್ವಾನ್ ಬಿರಿಯಾನಿ ಅಂದ್ಬಿಟ್ಟು ಇಲ್ಲಿ ಕಾಶ್ಮೀರದ್ದು ಫೇಮಸ್ ಫುಡ್ಡು. ನಾನು ಬರೀ ಒಂದು ಹಾಫ್ ಆರ್ಡ್ರ್ ಮಾಡಿದೆ, ಆದರೆ ಬಕಾಸುರ ತಿನ್ನೋ ಥರ ನೋಡಿ ಇಷ್ಟು ದೊಡ್ಡದು ಕೊಟ್ಟಿದ್ದಾರೆ. ಇಷ್ಟು ಮನುಷ್ಯರಂತೂ ತಿನ್ನೋಕ್ಕಾಗಲ್ಲ. ಯಾರು ತಿನ್ನೋಕ್ಕೆ ಇಷ್ಟೊಂದು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಆದರೆ ಫ್ರೆಂಡ್ಸೆಲ್ಲ ಇದ್ದಾರೆ. ಬರೀ ಹಾಫ್ ಬಿರಿಯಾನಿಯಲ್ಲಿ ಇಷ್ಟು ಕೊಟ್ಟಿದ್ದಾರೆ ನೋಡಿ. ಇಷ್ಟರಲ್ಲಿ ಎಷ್ಟು ಏನೇನು ಐಟಮ್ ಇದೆ. ಆ್ಯಕ್ಚುಲಿ ಇಲ್ಲಿ ಜನ ಅಂತೂ ಮನುಷ್ಯರಲ್ಲ, ಯಾಕಂದರೆ ಇದನ್ನು ಇಬ್ಬರೇ ತಿನ್ನಕ್ಕೆ ಬಿಡ್ತಾರಂತೆ. ನಮ್ಮವ್ರು ಯಾರು ಇಲ್ಲಿ ಇಬ್ಬರಂತೂ ತಿನ್ನೋಕ್ಕಾಗಲ್ಲ. ಇಲ್ಲಿ ಮೇಲ್ಗಡೆ ಏನು ಇಟ್ಟಿದ್ದಾರೆ ಇದೆಲ್ಲ ಸ್ಟಾರ್ಟರ್ಸ್ ಅಂತೆ. ಇದು ಚಿಕನ್ ಕಬಾಬು, ಇದು ಮಟನ್ ಏನೋ ಫ್ರೈ ಅಂದರು, ಇದು ಚಿಕನ್ ಇನ್ನೊಂದು ಐಟಮು, ಪನ್ನೀರ್ ಇದೆ, ಸ್ಟೀಮ್ ರೈಸ್ ಇದೆ ಮತ್ತು ಬಿರಿಯಾನಿ ರೈಸ್ ಇದೆ. ಆಮೇಲೆ ಇದು ರೋಗನ್ ಗೋಶ್ ಅಂದ್ಬಿಟ್ಟು ಇದು ಕಾಶ್ಮೀರದ ಫೇಮಸ್ಸು ಗ್ರೇವಿ ಇದು, ಅದನ್ನು ತಿನ್ಬೇಕಂತೆ. ಅದಾದಮೇಲೆ ಇದು ಮಟನ್ ಒಂದು ಐಟಮ್ ಕೊಟ್ಟಿದ್ದಾರೆ, ಮಟನ್ ರಿಸ್ತಾ ನಾನು ಇದ್ರ ಹೆಸರು ಮಟನ್ ರಿಸ್ತಾ ಅಂತ. ಇದನ್ನು ತಿನ್ಬೇಕಂತೆ. ಇದಾದಮೇಲೆ ಲಾಸ್ಟು ಇದು ಮಸಾಲೆ ಮಾಡಿದ್ದಾರೆ, ಇದು ಗುಸ್ತಾಬಾ ಅಂತ ಹೆಸರಂತೆ. ಇದು ಲಾಸ್ಟಿಗೆ ತಿಂದರೆ ಡೈಜೆಷನ್ ಆಗೋಕ್ಕೆ ಇದು ಕೆಲಸ ಮಾಡುತ್ತಂತೆ. ಇದು ಮಸಾಲೆ ಮಾಡಿದ್ದಾರೆ. ಇದು ಮಟನ್ ಐಟಮ್ ಅಂತ. ಅದಕ್ಕೆ ಜೀರ್ಣ ಆಗುತ್ತೆ ನನಗಂತೂ ಗೊತ್ತಿಲ್ಲ. ತಿನ್ಬಿಟ್ಟು ನೋಡೋಣ, ತಿನ್ಬಿಟ್ಟು ನೋಡ್ತೀನಿ ಹೆಂಗಿದೆ ಅಂತ. ಒಬ್ಬರೊತ್ತು ಇಷ್ಟು ತಿನ್ನೋಕ್ಕಾಗಲ್ಲ. ಮಟನ್ ಪಲಾವ್ ಅಂತೂ ಸೂಪರ್ ಆಗಿದೆ. ನನ್ನ ಫೇವರೇಟ್ ಬೋಟ್ ಹೌಸಲ್ಲಿ, ಡಲ್ ಲೇಕ್ ಬೋಟ್ ಹೌಸಲ್ಲಿ ರೂಮ್ ಮಾಡ್ಕೊಂಡಿದ್ದೀನಿ. ಬೋಟ್ ಹೌಸ್ ಎಷ್ಟು ಸಖತ್ತಾಗಿದೆ ಅಂದರೆ ಹಳೆ ಕಾಲದ ರಾಜರದ್ದು ಪ್ಯಾಲೇಸ್ ಇದ್ದಂಗಿದೆ. ಸ್ಟ್ರೈಟ್ ಒಳಗಡೆ ಬಂದರೆ ಇದು ನೋಡಿ ಹಾಲು ನೋಡಿದ್ರೇ ನನಗೊಂಥರ ಖುಷಿ ಆಗ್ತಾಯಿದೆ. ಇನ್ನು ಒಳಗಡೆ ಏನೇನಿದೆ ಅಂತ ಗೊತ್ತಿಲ್ಲ. ಒಳಗಡೆನೂ ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ. ಹಾಲು ನೋಡಿ, ಫುಲ್ಲು ವುಡ್ ಕಾರ್ವಿಂಗು ಸೂಪರಾಗಿ ಮಾಡಿದ್ದಾರೆ. ಎಲ್ಲ ಆ್ಯಂಟಿಕ್ ಡಿಸೈನ್ ಮಾಡಿದ್ದಾರೆ. ಈ ಮಿರರಿಂದ ಟೇಬಲ್ ನೋಡಿ, ಈ ಕಾರ್ವಿಂಗ್ ನೋಡಿದ್ರೇ ಖುಷಿ ಆಗುತ್ತೆ ಒಂಥರ. ಅಷ್ಟು ಸಖತ್ತಾಗಿ ಮಾಡಿದ್ದಾರೆ. ಹಳೆ ಪೇಂಟಿಂಗ್ಸು. ಅಲ್ಲಿಂದ ಹಂಗೆ ಒಳಗಡೆ ಹೋಗ್ತಾಯಿದ್ರೆ ನಿಮಗೆ ಡೈನಿಂಗ್ ಹಾಲ್ ಸಿಗುತ್ತೆ. ಇದು ಡೈನಿಂಗ್ ಹಾಲು. ಇದೇನು ನೋಡ್ತಾ ಇದ್ದೀವಿ, ಡೈನಿಂಗ್ ಟೇಬಲ್ ನೋಡಿ. ಈ ಥರ ಡೈನಿಂಗ್ ಹಾಲು ನಾನು ಕನಸಲ್ಲೂ ನೋಡಿಲ್ಲ, ಅಷ್ಟು ಸಖತ್ತಾಗಿದೆ. ಮಹಾರಾಜರ ಕಾಲದಲ್ಲೆಲ್ಲ ಈ ಥರ ಊಟ ಮಾಡ್ತಾಯಿದ್ರೇನೋ ಅಂತ ಯೋಚನೆ ಮಾಡ್ಕೊಂಡು ನಾವು ಇವತ್ತು ಊಟ ಮಾಡ್ಬೋದು. ಈ ಟೇಬಲ್ ಕಾರ್ವಿಂಗ್ ನೋಡಿ, ಯಾರೋ ಪುಣ್ಯಾತ್ಮ ಸಖತ್ತಾಗಿ ಮಾಡಿಸಿದ್ದಾನೆ. ಹಂಗೆ ಡೈನಿಂಗ್ ಟೇಬಲ್ ಮುಗಿಸ್ಕೊಂಡು ಸ್ಟ್ರೈಟ್ ಹೋಗ್ತಾಯಿದ್ರೆ ಇಲ್ಲಿ ಟೋಟಲ್ 3 ಬೆಡ್ರೂಮ್ ಇದೆ. 3 ಬೆಡ್ರೂಮಲ್ಲಿ ನಮ್ಮದು ಒಂದು ರೂಮ್ ಇದೆ. ಗುಹೆ ಥರ ಹೋಗಬೇಕು. ಗುಹೆ ಥರ ಹೋಗಿ ಕೂಲ್ ಸಿಮ್ ಅಂದರೆ ನನಗೆ ಕೊಟ್ಟಿರೋ ರೂಮ್ ಓಪನ್ ಆಗುತ್ತೆ. ಓಪನ್ ಆಗಿ ಇದು ರೂಮ್ ಒಳಗಡೆ ಬಂದರೆ ಇವತ್ತಿನ ನನ್ನ ಮನೆ ಎಷ್ಟು ಅಂದವಾಗಿದೆ ನೋಡಿ. ಹಳೆ ಕಾಲದ್ದು ಪೆಟ್ಟಿಗೆ ಎಲ್ಲ ಇಟ್ಟಿದ್ದಾರೆ. ಫುಲ್ಲು ಆ್ಯಂಟಿಕ್ ಪೆಟ್ಟಿಗೆ, ಆ್ಯಂಟಿಕ್ ಇದು ಡಿಸೈನ್. ಇದು ಲೈಟು ಕಲರ್ ಲೈಟು. ವಾವ್, ಈ ಮಿರರ್ ನೋಡಿ, ಫೋಲ್ಡಿಂಗ್ ಮಿರರ್ ತುಂಬ ಅಲ್ಟಿಮೇಟಾಗಿದೆ. ರಿಯಲಾಗಿ ಫೋಲ್ಡಿಂಗೇ ಇದು.
ಫೋಲ್ಡಿಂಗ್ ಮಿರರ್ ಓಪನ್ ಮಾಡಿದ್ರೆ 360 ಡಿಗ್ರಿ ವ್ಯೂವಲ್ಲಿ ನೋಡ್ಕೋಬೋದು ವ್ಯೂ. ಹಿಂಗೆ ಸ್ಟ್ರೈಟು ಇದೇನಿದು ವಾಶ್ರೂಮು ವಾವ್, ಇದೇನಿದು ಅಂತ ಹಂಗೇ ನೋಡಿದ್ರೆ ಟಬ್ ಇಟ್ಬಿಟ್ಟಿದ್ದಾರೆ, ಟಬ್ಬಲ್ಲೇ ಬಿದ್ದು ಒದ್ದಾಡ್ಕೊಳ್ಳಿ ಅಂತ. ಓವರಾಲು ಈ ಬೋಟ್ ಹೌಸು ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ನನಗೆ. ಸ್ಟ್ರೈಟ್ ಹೊರಗಡೆ ಬಂದರೆ ಅಲ್ಟಿಮೇಟ್ ವ್ಯೂ. ಕತ್ಲಲ್ಲಿ ಏನು ಕಾಣಿಸ್ತಾ ಇಲ್ಲ, ನಿಮಗೆ ನಾಳೆ ತೋರಿಸ್ತೀನಿ. ಕಾಶ್ಮೀರದ ಶ್ರೀನಗರದ ಡಲ್ ಲೇಕಲ್ಲಿ ನಾನು ಇವಾಗಿದ್ದೀನಿ. ಬೋಟ್ ಹೌಸಿಂದ ಇವಾಗ ವಾಪಸ್ ಹೊರಟಿದ್ದೀನಿ. ಇದೇನು ಡಲ್ ಲೇಕ್ ಇದೆ, ಇದು ಶಿಖರ ರೈಡಿಗೆ ತುಂಬ ಫೇಮಸ್ಸು. ಸಂಜೆ ಆದರೆ ಫುಲ್ ಇಲ್ಲಿ ಕಾಲಿಡೋಕ್ಕೂ ಜಾಗ ಇರೋಲ್ಲ, ಅಷ್ಟಿರುತ್ತೆ. ಇವಾಗ ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ಫುಲ್ಲು ಖಾಲಿ ಇದೆ. ಆ್ಯಕ್ಚುಲಿ ಶಿಖರ ರೈಡ್ ಬಂದು 800 ರೂಪಾಯಿ ತಗೋತಾರೆ. ಆದರೆ ನೀವು ಬೋಟ್ ಹೌಸಿಂದ ಏನಾರು ಆರ್ಡ್ರ್ ಮಾಡಿದ್ರೆ 1,500, 2,000, 3,000 ಅವ್ರಿಗೆ ಬಾಯಿಗೆ ಬಂದಂಗೆ ಕೇಳ್ತಾರೆ. ನೀವು ತುಂಬ ಬಾರ್ಗಿಂಗ್ ಮಾಡಿ ಮಿನಿಮಮ್ 700 ರೂಪಾಯಿಂದ 800 ರೂಪಾಯಿಗೆ ಸುತ್ತಿಸ್ತಾರೆ. ಮಿನಿಮಮ್ 1 ಅವರ್ ರೌಂಡ್ ಹೊಡಿಸ್ತಾರೆ. ಇದು ಫುಲ್ಲು ಇದೇನು ಕಾಣಿಸ್ತಾ ಇದೆ ಲೇಕ್ ಫುಲ್ಲು ರೌಂಡ್ ಹೊಡಿಸ್ತಾರೆ. ಒಳಗಡೆ ಎಲ್ಲ ಶಾಪಿಂಗ್ ಇದೆ, ಆದರೆ ಒಳಗಡೆ ಶಾಪಿಂಗ್ ಮಾಡಿದ್ರೆ ತುಂಬ ಕಾಸ್ಟ್ಲಿ ಅಂತ ನನಗೆ ಅನಿಸುತ್ತೆ. ಹಂಗಾಗಿ ಔಟ್ಸೈಡು ನೀವು ಶಾಪಿಂಗ್ ಮಾಡ್ಬೋದು. ಲಾಲ್ ಚೌಕ್ ಹತ್ರ ಹೋಗಿ ಇದೇನು ಕಾಣಿಸ್ತಾ ಇದೆ ಇದೇ ಡಲ್ ಲೇಕ್. ಫೈನಲ್ ಆಗಿ ಶ್ರೀನಗರದಲ್ಲಿ ಇವತ್ತು ನಂದು ಲಾಸ್ಟ್ ಡೇ. ಇಲ್ಲಿಂದ ಡೈರೆಕ್ಟ್ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀನಿ. ಯಾರಾದ್ರೂ ಡಲ್ ಲೇಕಿಗೆ ಬಂದರೆ ಬೋಟ್ ಹೌಸಲ್ಲಿ ಉಳ್ಕೊಳ್ಳೋದು ಮರಿಬೇಡಿ. ಜೊತೆಗೆ ಬೋಟ್ ಹೌಸಲ್ಲಿ ಉಳ್ಕೊಂಡಾದ್ಮೇಲೆ ಇಲ್ಲಿ ಶಿಖರ ರೈಡ್ ಆಗುತ್ತೆ ಮಾರ್ನಿಂಗ್ ಈವ್ನಿಂಗು. ತಪ್ಪದೆ ಶಿಖರ ರೈಡನ್ನು ಎಂಜಾಯ್ ಮಾಡ್ಕೊಂಡು ಹೋಗಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡೋದನ್ನು ಮರಿಬೇಡಿ, ಸಪೋರ್ಟ್ ಮಾಡಿ. ಇದೇ ಥರ ಇನ್ನೂ ಚೆನ್ನಾಗಿರೋ ಪ್ಲೇಸಸ್ನ ತೋರಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್.